ನಿರಾಶ್ರಿತರ ಮಧ್ಯೆ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ. ಹುಟ್ಟುಹಬ್ಬ ಅಂದರೆ ಕೇವಲ ಕೆಲವರಿಗೆ ಕೇಕ್ ಕತ್ತರಿಸಿ ಪಾರ್ಟಿ ಹಮ್ಮಿಕೊಂಡು ಸಂಭ್ರಮಿಸುವ ಕ್ಷಣವಾಗಿರಬಹುದು. ಆದರೆ ಇಲ್ಲೊಬ್ಬ ಸಮಾಜಮುಖಿ ಯುವ ಉದ್ಯಮಿ ಅರ್ಥಪೂರ್ಣ ಸೇವಾ ಚಟುವಟಿಕೆಯಿಂದ ತಮ್ಮ 34ನೇ ಹುಟ್ಟುಹಬ್ಬವನ್ನ ಮಾದರಿಯಾಗುವಂತೆ ಆಚರಿಸಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ಪ್ರಕಾಶಗೌಡ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಸ್ಥಾಪಿಸಿರುವ ತಮ್ಮ ಪುಟ್ಟ ಉದ್ಯಮದ ಮೂಲಕ ನೂರಾರು ಯುವಕರಿಗೆ ಉದ್ಯೋಗದ ಅವಕಾಶವನ್ನ ನೀಡಿದ ಉಜ್ವಲ ಸಾಧಕರು. ಇತ್ತೀಚೆಗೆ ತಮ್ಮ 34ನೇ ಹುಟ್ಟುಹಬ್ಬವನ್ನ ಬೆಂಗಳೂರಿನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಮದ ಹಿರಿಯರ, ವೃದ್ಧರ ಮತ್ತು ನಿರಾಶ್ರಿತರ ಮಧ್ಯೆ ಭಾವಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭ ಅವರು ಆಶ್ರಮಕ್ಕೆ ದಿನಸಿ ಸಾಮಗ್ರಿಗಳನ್ನು ನೀಡಿದರಲ್ಲದೆ ಅಲ್ಲಿನ ವಾಸಸ್ಥರ ಆರೋಗ್ಯವನ್ನ ವಿಚಾರಿಸಿ ನೆರವಿನ ಆಶ್ವಾಸನೆಯನ್ನ ನೀಡಿದರು. ಇದು ಕೇವಲ ಹುಟ್ಟುಹಬ್ಬವಲ್ಲ, ಮಾನವೀಯತೆಯ ಆಚರಣೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಕುಮಾರಿ ವೀಣಾ ಹಿರೇಮಠ್, ಜನಸ್ನೇಹಿ ಆಶ್ರಮದ ಸಂಸ್ಥಾಪಕ ಯೋಗೇಶ್, ಸಮಾಜ ಸೇವೆಗೆ ನಿಷ್ಠಾವಂತರಾದ ಪ್ರಕಾಶಗೌಡ ಪಾಟೀಲ್ ಅವರ ಹುಟ್ಟುಹಬ್ಬ ಆಚರಣೆ ಮಾದರಿಯಾಗುವಂಥದ್ದು. ಹಸಿದ ಬಾಯಿಗೆ ಅನ್ನ ನೀಡುವುದು ದೇವರ ಪೂಜೆ ಮಾಡಿದಂತೆ. ಇವರು ಅದನ್ನ ಜೀವಂತ ದೇವರಿಗೆ ಮಾಡಿ ತೋರಿಸಿದ್ದಾರೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ತಿಪ್ಪಣ್ಣ ಮತ್ತೆ ಪ್ರಕಾಶಣ್ಣ ಅವರು ತಮ್ಮ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳು ಕೂಡ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ಕೂಡ ತಂದುಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ಮೇಡಮ್ ಅವ್ರಿಗೆ ಇವತ್ತಿಗೆ ಬಂದಿರತಕ್ಕಂಥ ಎಲ್ರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ. ದೇವ್ರ ಒಳ್ಳೇದು ಮಾಡಿ. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷ ಏನಂದ್ರೆ ಯೋಗೀಶ್ ಅಣ್ಣನ ಜೊತೆಗೆ ಬರ್ತಡೇ ಮಾಡ್ತಿರೋದು ಒಂದು ವಿಶೇಷ. ಆದರೆ ಒಂದು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳದ ಪ್ರಕಾಶ್ ಅಣ್ಣನವರು ಮತ್ತು ತಿಪ್ಪಣ್ಣವರು ಎಲ್ಲ ಸ್ನೇಹಿತರು ಅಲ್ಲಿಯವರೇ ಕೆಂಪು ಬಸ್ ಹತ್ಕೊಂಡು ಬಂದು ಬೆಂಗಳೂರೊಳಗೆ ತನ್ನದೇ ಆದಂಥ ಒಂದು ಫ್ಯಾಕ್ಟ್ರಿನ ಕಟ್ಟಿ ಇವತ್ತು ಸಮಾಜಮುಖಿ ಕೆಲಸಗಳ ಜೊತೆಗೆ ರಾಜಕಾರಣದೊಳಗೂ ಕೂಡ ತನ್ನದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿ ಹಲವು ಸಂಘಟನೆಗಳೊಳಗೆ ತಮ್ಮ ಸಮಾಜದೊಳಗೆ ಅನೇಕ ರೀತಿಯಾದ ಸಾಧನೆಯನ್ನು ಮಾಡಿದ ಪ್ರಕಾಶ್ ಅಣ್ಣನಿಗೆ ಈ ಎಲ್ಲ ದೇವ್ರ ಮಕ್ಕಳ ಜೊತೆಗೆ ಇನ್ನಷ್ಟು ಮೇ ಬಿ ತಂದೆ ತಾಯಿಗೆ ಆಶೀರ್ವಾದ, ಮನೆಯೊಳಗೆ ಒಬ್ರಿಗೆ ಆರಾಮಿಲ್ಲ ಅಂದ್ರೆ ನೋಡ್ಕೊಳ್ಳೋದು ಕಷ್ಟ, ಅದರೊಳಗೆ ಸಾವಿರಾರು ಜನ ಮಕ್ಕಳ ತರ ಆ ದೊಡ್ಡವ್ರನ್ನ ನೋಡ್ಕೊಂತಿರೋ ಯೋಗೀಶನು ಕೂಡ ಒಳ್ಳೇದಾಗ್ಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮೆಲ್ಲರ ಪರವಾಗಿ ಮತ್ತೊಂದ್ಸಲಿ ಹ್ಯಾಪಿ ಬರ್ಡೇ ತಿಪ್ಪಣ್ಣ ಅಂಡ್ ಪ್ರಕಾಶಣ್ಣ, ಹ್ಯಾಪಿ ಬರ್ಡೇ ಟು ಯು. ಪ್ರಕಾಶಗೌಡ ಪಾಟೀಲ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ತೊಡಗಿರುವಂತಹ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದಾರೆ. ಪ್ರಕಾಶಗೌಡ ಪಾಟೀಲರ ಆಪ್ತ ಸ್ನೇಹಿತರಾದ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಶಶಿಧರ್ ಹಿರೇಮಠ್, ವೀರೇಶ್ ಡವಳಗಿ, ಕಾಳಿದಾಸ್, ಮಂಜುನಾಥ್, ಮುತ್ತುರಾಜ್, ಸಂಗಮೇಶ್, ಕೊಟ್ಟೂರೇಶ್, ತಿಪ್ಪಣ್ಣ ಡವಳಗಿ, ವೀರೇಶ್ ಪಾಟೀಲ್, ಅಂಬರೀಶ್ ಸೇರಿದಂತೆ ಆಪ್ತರು, ಸ್ನೇಹಿತರು, ಹಿತೈಷಿಗಳು ಉಪಸ್ಥಿತರಿದ್ದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದರು.